ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಈ ಬೆಂಗಳೂರಿಗೆ ಬಂದಿರೋ ಟೈಮಲ್ಲಿ ಊಟ ತಿನ್ನಬೇಕು ಅಂತ ಅನ್ನಿಸ್ತು ಔಟ್ಸೈಡಿ. ಆ್ಯಕ್ಚುಲಿ ಯಾವಾಗ ಏನು ತಿನ್ನಬೇಕೋ ಅನಿಸುತ್ತೋ ಅವಾಗ ತಿನ್ಕೊಂಡ್ರೇ ಬೆಸ್ಟ್ ಅಂತ ಅನಿಸುತ್ತೆ. ಸೊ ಹಾಗೆ ಫ್ರೀ ಇದ್ವಲ್ಲ ಅಂತೇಳ್ಬಿಟ್ಟು ಮನೆಯಲ್ಲೆಲ್ಲ ಪೂಜೆ ಮಾಡಿ ಅವತ್ತಿನ ದಿನ ಊರಿಗೆ ಹೋಗೋದು ಕ್ಯಾನ್ಸಲ್ ಆಗಿತ್ತು. ಸೊ ಡಿನ್ನರ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿ ಡಿನ್ನರ್ಗೆ ಹೋಗ್ತಾಯಿದ್ದೀನಿ. ಫಸ್ಟ್ ಲಾಸ್ಟ್ ಟೈಮ್ ಒಂದು ಸಲ ತಿಂದಿದ್ದೆ, ಬಟ್ ಅದೇ ಹೋಟೆಲಲ್ಲೇ ತಿನ್ನಬೇಕು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಡಿನ್ನರ್ ಮುಗಿಸ್ಕೊಬರೋಣ ಅಂತ ಹೋಗ್ತಾಯಿದ್ದೆ. ಮತ್ತು ಬೆಂಗಳೂರಿಗೆ ಬರೋದು ಇನ್ನೂ ಒಂದು 6 ಮಂತ್ ಆಗುತ್ತೆ. ಅಲ್ಲಿವರೆಗೂ ಔಟ್ಸೈಡ್ ಫುಡ್ ಅಂತೂ ಕೊಡಲ್ಲ ಪಾಪು ಆದಮೇಲೆ. ಆ್ಯಕ್ಚುಲಿ ನಂದು ಡೇಟು ಸೆಪ್ಟೆಂಬರ್ 24ಗೆ ಇದ್ದಿದ್ದು. ಸೊ ಇನ್ನು ಬಂದರೆ ರಿಟರ್ನ್ ಕಳಿಸಲ್ಲ. ಆ್ಯಕ್ಚುಲಿ ಇವಾಗ ಬಂದಿದ್ದೇ ಹೆಚ್ಚು, ನಮ್ಮಮ್ಮ ಕಳಿಸಿದ್ದು ನನ್ನನ್ನು. ಅದಕ್ಕೋಸ್ಕರ ಡಿನ್ನರ್ಗೆ ಹೋದ್ವಿ ಔಟ್ಸೈಡು. ಇಲ್ಲೇ ತಿನ್ಕೊಂಡು ಹೋಗೋಣ, ಅಲ್ಲೆಲ್ಲ ಹೋಟೆಲೆಲ್ಲ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು. ಸೊ ನನಗೆ ಇಲ್ಲಿ ರಂಗಸ್ಥಳದಲ್ಲೇ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೆ ಹೋಗೋಣ ಬನ್ನಿ ಅಂತ ಹೇಳ್ಬಿಟ್ಟು ಅದೇ ಹೋಟೆಲ್ಗೆ ಕರ್ಕೊಂಡೋದೆ. ಲಾಸ್ಟ್ ಟೈಮ್ ಕೂಡ ನಾವು ಭೀಮ್ನ ಅಮಾವಾಸ್ಯೆಗೆ ಹೋಗಿದ್ದಲ್ಲಿ ಡಿನ್ನರ್ಗೆ. ಸೊ ಇಲ್ಲೆಲ್ಲ ಏನೋ ಒಂಥರ ಚೆನ್ನಾಗಿದೆ, ಅದೆಲ್ಲ ಫ್ರೇಮ್ ಮಾಡಿಸಿ ಹಾಕಿರೋದು. ಅವರು ಸ್ಯಾರಿ ಇರೋದು ಡಿಸೈನ್ಸು ತುಂಬ ಚೆನ್ನಾಗಿತ್ತು. ಅದರಲ್ಲೊಂದು ಆನೆ ವರ್ಕ್ದು ತುಂಬ ಇಷ್ಟ ಆಯಿತು. ಫೋಟೋನ ತೊಗೊಂಡಿದ್ದೀನಿ, ಹಾಗೆ ಒಂದು ವಿಡಿಯೋನು ಕೂಡ ಮಾಡಿಟ್ಕೊಂಡೆ ಇರಲಿ ಅಂತೇಳ್ಬಿಟ್ಟು. ನಾನು ನಾರ್ಮಲಾಗಿ ಎಲ್ಲೇ ಹೋದರೂ ಸೂಪ್ ಆದ ತಕ್ಷಣ ನಂಗೊಂದು ಮಸಾಲ ಪಾಪಡ್ ತಿಂದ್ರೇ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಅದಕ್ಕೆ ನಾನು ಯಾವಾಗಲೂ ಅದೇ ತೊಗೋತೀನಿ. ಬೇರೆಯವ್ರದ್ದು ಡಿನ್ನರ್ ಮೆನು ಏನಿರ್ತೋ ಗೊತ್ತಿಲ್ಲ, ಬಟ್ ನನಗೆ ಫಸ್ಟು ಸೂಪ್ ಇರಲೇಬೇಕು. ಇವ್ರು ಸ್ವಲ್ಪ ಫೋನಲ್ಲಿ ಮಾತಾಡ್ಕೊಂಡು ಕೂತ್ಕೊಬಿಟ್ರು. ಇದಾದಮೇಲೆ ನನಗೆ ಆರ್ಡ್ರ್ ಮಾಡಾಕ್ಬಿಟ್ರು. ನನಗೆ ಗೊತ್ತಿಲ್ಲ, ಆಂಧ್ರ ಚಿಕನ್ ಚಿಲ್ಲಿ ಚಿಕನ್ ಆರ್ಡ್ರ್ ಮಾಡಿಬಿಟ್ಟೆ. ಖಾರ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಜಾಸ್ತಿ. ನಮ್ಮ ಮನೆಯವ್ರು ಮಾತಾಡ್ತಾನೆ ಇದ್ರು. ಅವ್ರು ತಂದು ಕೊಟ್ಟ ಮೇಲೆ ಪಾಪ ಅವರು ನೋಡಿದ್ದು, ಅಟ್ಲೀಸ್ಟ್ ಮೈಲ್ಡ್ ಆದರೂ ಮಾಡೋಕ್ಕಿಲ್ವಾ, ಈ ಥರ ಮಾಡಿದ್ಯಾ ಅಂತೇಳ್ಬಿಟ್ಟು. ನಾನು ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿ ತಿಂತೀನಿ, ಬಟ್ ಅವರೆಲ್ಲ ತಿನ್ನಲ್ಲ. ಸಿಕ್ಕಾಬಿಟ್ಟೆ ಖಾರ ಇದೆ. ನಾನೇನಾದರೂ ಅನ್ಕೋತೀನಿ ಅಂತ ಪಾಪ ಕಷ್ಟಪಟ್ಕೊಂಡು ತಿಂತಿದ್ದಾರೆ ಅಷ್ಟೇ. ಎಲ್ಲ ಮೆಣಸಿಗೆ ಎಲ್ಲ ಎತ್ತಾಕಿದ್ದಾರೆ. ನನಗೆ ಹೈದ್ರಾಬಾದ್ ಚಿಲ್ಲಿ ಚಿಕನ್ ಅಂದ್ಕೊಂಡು ಮಾಡಿದೆ. ಆಂಧ್ರ ಚಿಲ್ಲಿ ಚಿಕನ್ ಅಂತ ನಾನು ನೋಡೇ ಇಲ್ಲ. ನಾನಿನ್ನು ಬೈತಾರಲ್ಲ ಅನ್ನೋ ಇದಕ್ಕೆ ತಿನ್ಕೊಂಬಿಟ್ಟೆ ನಾನು, ಖಾರ ಇಲ್ಲ ಅಂತೇಳ್ಬಿಟ್ಟು. ಆಮೇಲೆ ಖಾರ ತಡಿಯೋಕ್ಕಾಗದೆ 1 ಕಪ್ ಸ್ವೀಟ್ ತೊಗೊಂಡೆ, ಈಸ್ಕೊಂಡೆ. ಅಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಇರುತ್ತಲ್ಲ. ಶಾವಿಗೆ ಪಾಯಸ ಕೊಟ್ಟರು. ಸ್ವಲ್ಪ ಅಂದರೆ ತಟ್ಕೊಂಡೇ ಇದ್ದೆ, ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಶಾವಿಗೆ ಪಾಯಸ ಒಂದು ಈಸ್ಕೊಂಡು ಸ್ವಲ್ಪ ಲೆಮನ್ನು ಸೋಡಾ ಆರ್ಡ್ರ್ ಮಾಡಿಕೊಂಡು ತಿಂದ್ವಿ. ಆವಾಗ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತು. ಸಿಕ್ಕಾಬಿಟ್ಟೆ ಖಾರ ಇತ್ತು, ಮೆಣಸಿನ್ಕಾಯಿ ಎಲ್ಲ ಹಾಗಾಗೇ ಇತ್ತು ಅದರಲ್ಲಿ. ಸೊ ಆಮೇಲೆ ಸ್ವಲ್ಪ ಅವರು ಜಾಸ್ತಿ ಊಟ ಮಾಡಲಿಲ್ಲ ಪಾಪ. ಅಪರೂಪಕ್ಕೆ ನಾನು ಹಿಂಸೆ ಮಾಡಿದ್ರಷ್ಟೇ ಅವರು ಹೋಟೆಲ್ಗೆ ಬರ್ತಾರೆ. ಅವ್ರಿಗೆ ಔಟ್ಸೈಡ್ ಫುಡ್ಡೆಲ್ಲ ಇಷ್ಟ ಆಗಲ್ಲ, ಮನೆ ಫುಡ್ದು ಅಷ್ಟೇ ತಿನ್ನೋದು ಕೂಡ. ಯಾವಾಗಲಾರು ಹಿಂಗೆ ನಾನು ಕರೆದಾಗ ಅಷ್ಟೇ, ಹೋಟೆಲ್ಗೆ ಹೋಗೋಣ ಬನ್ನಿ ಅಂತ ಹೇಳ್ದಂಗೆ ಮಾತ್ರ ಬರ್ತಾರೆ ಅಷ್ಟೇ. ಇರೋ ರೈಸೆಲ್ಲ ನನಗೆ ಹಾಕ್ತಾಯಿದ್ರು ಅವರು. ಇತ್ತ ಕೋಪ ತೋರ್ಸೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಆ ಥರ ಸಿಚುವೇಷನಲ್ಲಿ ನಮಗಿದ್ದಿದ್ದು. ಏನೂ ಮಾಡೋಕ್ಕಾಗಲ್ಲ, ಸಾರಿ ಅಂತ ಕೇಳಿ ಡಿನ್ನರ್ ಅನ್ನೋದು ನನ್ನ ಆಸೆ ಇತ್ತಲ್ಲ. ಸೊ ಅದಕ್ಕೆ ನೆಕ್ಸ್ಟು ದಾಲೇ ಇಸ್ಕೊಂಡ್ವಿ ನಾವು. ಅದು ಆಂಧ್ರ ಚಿಕನ್ ಅತ್ತಾಗೆ ಆ ಕಡೆ ಇಟ್ಬಿಟ್ಟು ದಾಲ್ ಇಸ್ಕೊಂಡು ದಾಲ್ ಮಿಕ್ಸ್ ಮಾಡ್ಕೊಂಡು ತಿಂದ್ವಿ. ನನ್ನದು ಒಂದು ಆಸೆ ಅಲ್ವಾ, ಈಡೇರ್ಸೋಣ ಪಾಪ. ಲಾಸ್ಟ್ ಮಂತ್ ಅಂತ ಹೇಳ್ಬಿಟ್ಟು ಪಾಪ ತಿನ್ಕೊಂಡು ಸುಮ್ಮನೆ ಆದರು. ನಾನು ಮೆನು ಕರೆಕ್ಟಾಗಿ ನೋಡಿದೆ, ಆ ಥರ ಮಾಡಿಕೊಂಡೆ. ಸೊ ಇದೊಂದು ಡಿನ್ನರ್ ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಇದೇನೋ ಬಸರಿಯ ಬಯಕೆ ಅಂತಾರಲ್ಲ, ಆ ಥರ ಡಿನ್ನರ್ ಲಾಗ್ ಮಾಡಿದೆ ಅಷ್ಟೇ. ಸೊ ಇಲ್ಲೆಲ್ಲ ನನಗೆ ಲಾಸ್ಟಲ್ಲಿ ಅವರು ಮೌತ್ ಫ್ರೆಶ್ನರ್ ಕೊಡ್ತಾರೆ, ಅದು ತುಂಬ ಇಷ್ಟ. ಎಲ್ಲ ಥರದ್ದು ಇರುತ್ತೆ ಇದು. ಸೊ ಚೆನ್ನಾಗಿತ್ತು. ಇವತ್ತಿನ ಲಾಗ್ ಇದಾಗಿತ್ತು. ಸೊ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಎಲ್ಲರಿಗೂ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.